ನಮಸ್ಕಾರ ಸ್ನೇಹಿತರೆ, ಸಾಮಾನ್ಯ ಕನ್ನಡ ಏನ್ ಮಾಡ್ತಾ ಇದೀವಿ KMF ಮತ್ತೆ DCC ಬ್ಯಾಂಕ್ಸ್ ಗ್ರೂಪ್ ಸಿ ರಿಲೇಟೆಡ್ ಎಕ್ಸಾಮ್ಸ್ಗಳಿಗೆ ಅಂತ. ಕವಿ ಮತ್ತೆ ಕೃತಿಗಳು ಕನ್ನಡ ಸಾಹಿತ್ಯದ್ದು ನಿಮಗೆ KMF ಅಲ್ಲಿ ತುಂಬಾ ಹೆಚ್ಚಾಗಿ ಕೇಳ್ತಾನೆ. DCC ಬ್ಯಾಂಕ್ ಅಲ್ಲೂ ಬರುತ್ತೆ. ಆ, ಹಾಗಾಗಿ ಇದು KMF ಅಲ್ಲಿ ಕೇಳಿದ್ದ ತುಂಬಾ ಚೆನ್ನಾಗಿದೆ ಕ್ವಶನ್ಸ್ಗಳು, ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ನಾವು ಈಗ ರೀಸೆಂಟ್ ಆಗಿ ಕೂಡ ಕವಿ ಕಾವ್ಯಗಳ ಕೃತಿಗಳ ಬಗ್ಗೆ ಮಾಡಿದೀವಿ. ತುಂಬಾ ಇಂಪಾರ್ಟೆಂಟು KMFದು. ಈ ಒಂದು ಸೀರೀಸ್ ಇದೆಯಲ್ಲ, ನೀವು ಯಾವುದೇ ರಿಲೇಟೆಡ್ ಕನ್ನಡ ಇಂಗ್ಲಿಷ್ DCC ಬ್ಯಾಂಕ್ KMFಗೆ ಸಂಬಂಧಪಟ್ಟಂತೆ ನಮ್ಮ ಕೋಆಪರೇಟಿವ್ ಪ್ಲೇಲಿಸ್ಟ್ ಹೋದ್ರೆ ಸಿಕ್ಬಿಡುತ್ತೆ ಸ್ನೇಹಿತರೆ. ಈ ಪ್ಲೇಲಿಸ್ಟ್ಗೆ ಹೋದ್ರೆ ನಿಮಗೆ ಅಲ್ಲಿ ಎಲ್ಲಾ ಒಂದು ವಿಡಿಯೋಗಳು ನಾವು ಮಾಡಿರ್ತಕ್ಕಂಥ ಪ್ರೀವಿಯಸ್ ಮತ್ತೆ ಮ್ಯಾರಥಾನ್ ವಿಡಿಯೋ ಕೂಡ ಮಾಡಿದೀವಿ ಕವಿ ಕಾವ್ಯ ಕೃತಿಗಳ ಬಗ್ಗೆ. ಅವೆಲ್ಲ ನಾವು ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ತಾ ಇರ್ತೀವಿ, ಮತ್ತೆ ಲಿಂಕ್ ಕೊಟ್ಟಿರ್ತೀನಿ. ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಬನ್ನಿ ಹಾಗಾದ್ರೆ ಕ್ವಶನ್ಸ್ಗಳನ್ನ ನೋಡ್ತಾ ಹೋಗೋಣ. ಯಾರ ಕಾಲದಲ್ಲಿ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಹೆಸರು ಬಂದಿತ್ತು? ಯಾರು ಹೇಳ್ತೀರಾ? ತುಂಬಾ ಈಸಿ ಕ್ವಶನ್. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಲ್ವಾ ಸರ್? ಏನೇನ್ ಮಾಡಿದ್ರು? ಒಂದು 1911 ಅಲ್ವೈ KRS, ನೀರಾವರಿಗೆ ಸಂಬಂಧಪಟ್ಟಂತೆ, ಆಮೇಲೆ ಕೈಗಾರಿಕೆ ಸಂಬಂಧಪಟ್ಟಂತೆ, ಶಿಕ್ಷಣ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ, ಸಾಮಾಜಿಕ ಸುಧಾರಣಾ ರಾಜಶ್ರೀ ಅಂತ ಕೂಡ ಕರಿತಿದ್ವಿ ಅಲ್ವಾ? ಪ್ರಜಾಪ್ರತಿನಿಧಿ ಸಭೆ ಆಗಿರ್ಬೋದು, ಮಹಿಳಾ ಮತದಾನ ಆಗಿರ್ಬೋದು, ಓಕೆ. ಕೈಗಾರಿಕಾ ಅಭಿವೃದ್ಧಿ ಸಂಬಂಧ ಮೈಸೂರು ಬ್ಯಾಂಕ್ ಸ್ಥಾಪನೆ ಆಗಿರ್ಬೋದು, ಮೈಸೂರು ಪೇಪರ್ ಮಿಲ್ಸ್ ಆಗಿರ್ಬೋದು, ಮೈಸೂರು ಪೇಂಟ್ಸ್, ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸಂಬಂಧಪಟ್ಟಂತೆ ಒಂದು ಕಾರ್ಖಾನೆಗಳ ಸ್ಥಾಪನೆ ಆಗಿರ್ಬೋದು ಇವರ ಕಾಲದಲ್ಲಿ. ಶಿಕ್ಷಣ ವಿಜ್ಞಾನಕ್ಕೆ ಮೈಸೂರು ವಿಶ್ವವಿದ್ಯಾಲಯ, ಓಕೆ, ಭಾರತದ ಮೊದಲ ಸ್ವತಂತ್ರ ವಿಶ್ವವಿದ್ಯಾಲಯ ಆಗಿ ಮಾಡಿರ್ತಕ್ಕಂಥ 1916ರಲ್ಲಿ. ಆಮೇಲೆ IISc, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ಭೂಮಿ ಕೊಟ್ಟು ಅದನ್ನ ತೆರೆದಿರ್ತಕ್ಕಂಥದ್ದಾಗಿರ್ಬೋದು. ಸಾಮಾಜಿಕ ಸುಧಾರಣೆಯಲ್ಲಿ ಕೂಡ ಅಸ್ಪೃಶ್ಯತೆ ನಿರ್ಮೂಲನೆ ಮಾಡಿದ್ದಾರೆ. ಮತ್ತೆ OBC ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕೊಟ್ಟಿರೋದು, ಓಕೆ. ಪ್ರಜಾಪ್ರತಿನಿಧಿ ಸಭೆಗಳಾಗಿರ್ಬೋದು, ಓಕೆ. ಹಾಗೆ ಇವರ ಕಾಲದಲ್ಲಿ ಕೂಡ ವಿದ್ಯುತ್ ಬೆಂಗಳೂರಿಗೆ ದೀಪ ಬೆಳಗಿಸಿದ ಅವಾಗ ಶಿವನ ಸಮುದ್ರದ ಮೂಲಕ ಏಷ್ಯಾದ ಮೊದಲ ನಗರವಾಗಿ ಮಾಡಿದ್ದು. ಸೊ ಹಾಗಾಗಿ 1902ರಿಂದ 1940 ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲ ನಾವು ಒಂದು ರೀತಿ ಮೈಸೂರು ಮಾದರಿ ಮೈಸೂರು ಆಗಿತ್ತು ಅಂತ ಹೇಳ್ಬೋದು. ಓಕೆ ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಇತಿಹಾಸದ ಪ್ರಶ್ನೆಗಳನ್ನ ನಿಮಗೆ ಕೇಳ್ತಾನೆ GKಲಿ. ಸೊ ನಿಮಗೆ ಮೈಸೂರು ಒಡೆಯರು ಮತ್ತೆ ದಿವಾನರ ಆಡಳಿತದ ಬಗ್ಗೆ ನಾವು ವಿಡಿಯೋ ಥಿಯರಿ ಕ್ಲಾಸ್ ಮಾಡಿದ್ವಿ, ಪಾಯಿಂಟ್ ಟು ಪಾಯಿಂಟ್ ಡಿಸ್ಕಸ್ ಮಾಡಿದೀವಿ, ನೋಡಿ ಪ್ಲೇಲಿಸ್ಟ್ ಅಲ್ಲಿ ಇರುತ್ತೆ. ಓಕೆ, ಕರ್ನಾಟಕದ ಇತಿಹಾಸ ಅಂತ ಹಳೆಯ ಪ್ಲೇಲಿಸ್ಟ್, ತುಂಬಾ ಲಾಂಗ್ ಬ್ಯಾಕ್ ಮಾಡಿರೋದು, ನೋಡ್ಕೊಳ್ಳಿ. ಕನ್ನಡ ವಿಶ್ವವಿದ್ಯಾನಿಲಯವು ಎಲ್ಲಿದೆ ಸರ್? ಅದು ಹಂಪಿಲಿದೆ. ಇನ್ನೊಂದ್ ಕಡೆ ಹೇಳ್ತಾರೆ, ಇನ್ನೊಂದು ಬೇಕಾದ್ರೆ ಇದ್ರ ಬದಲು ನಿಮ್ಗೆ ಜಿಲ್ಲೆ ಕೊಡ್ಬೋದು. ಯಾವ ಜಿಲ್ಲೆ ಕೊಡ್ಬೋದು? ವಿಜಯನಗರ ಅಥವಾ ಬಳ್ಳಾರಿ ಅಂತ ಹಾಕ್ಬೋದು. ಯಾವ್ದಕ್ಕೆ ಟಿಕ್ ಹಾಕ್ತೀರಾ? ಮೊದಲು ಬಳ್ಳಾರಿಲಿತ್ತು, ಯಾವಾಗ ವಿಜಯನಗರ ಬಳ್ಳಾರಿ ಅಂತ ಡಿವಿಷನ್ ಆಯ್ತು, ಈಗ ವಿಜಯನಗರ ಜಿಲ್ಲೆಯಲ್ಲಿದೆ. ಓಕೆ, ಯಾವಾಗ ಸ್ಥಾಪನೆ ಆಯ್ತು? 1991 ಅಲ್ಲ? ಯಾವ ಸ್ನೇಹಿತರು ಹೇಳ್ತೀರಾ? ಎಸ್, 1991ರಲ್ಲಿ. ಕನ್ನಡ ನುಡಿ ನಾಡು ನುಡಿ ಸಂಸ್ಕೃತಿಗೆ ಅಧ್ಯಯನ ಮಾಡೋದಕ್ಕೆ ಪ್ರೇರೇಪಿತರಾಗಿದ್ದು, ಎಲ್ಲಿಂದ ಪ್ರೇರೇಪಿತರಾಗ್ತಾರೆ ಗೊತ್ತಾ ಅವರು? ತಮಿಳು ವಿಶ್ವವಿದ್ಯಾನಿಲಯ ಕೂಡ ಇದೆ ತಾಂಜಾವೂರಲ್ಲಿ. ಹೈದರಾಬಾದ್ ತೆಲುಗು ವಿಶ್ವವಿದ್ಯಾಲಯ ಅಂತ ಪ್ರೇರೇಪಣೆಗೊಂಡು ಇದನ್ನ ಮಾಡಿರ್ತಕ್ಕಂಥದ್ದು ಕನ್ನಡದ. ಯಾಕಂದ್ರೆ ನಮ್ದು ಕೂಡ ತುಂಬಾ ಹಳೆಯ ಪ್ರಾಚೀನವಾದ ಲಿಪಿ ಇರತಕ್ಕಂಥ ಒಂದು ಇತಿಹಾಸ ಇರತಕ್ಕಂಥ ಒಂದು ಭಾಷೆ. ಸೊ ಹಾಗಾಗಿ ಈ ನಮ್ಮ ಕನ್ನಡ ಅತ್ಯಂತ ಪ್ರಾಚೀನ ಶಾಸನ ಏನಿದೆ, ಹಲ್ಮಿಡಿ ಶಾಸನ ಮೇಲುಭಾಗದ ಮಾದರಿಯ ಕೆತ್ತನೆಯನ್ನು ಬಳಸಿಕೊಂಡು ಅದನ್ನು ಲಾಂಛನವಾಗಿ ರೂಪಿಸಲಾಗಿದೆ. ಮತ್ತೆ ಜ್ಯೋತಿರ್ಲಿಂಗ ಎಂಬ ಲಾಂಛನ ಧ್ಯೇಯವಾಕ್ಯವನ್ನು ಕೂಡ ಹಾಕಲಾಗಿದೆ. ಎಲ್ಲಿದೆ ಇದು? ವಿಜಯನಗರ ಜಿಲ್ಲೆ, ಹಂಪಿಯಲ್ಲಿದೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಬರ್ತೀನಿ. ಉತ್ತರ ಕುಮಾರನ ಪೌರುಷ ಪ್ರಸಂಗ ಬರುವ ಕಾವ್ಯ ಎಲ್ಲಿ ಬರುತ್ತೆ? ಬಂದು ನಾನೇ ಮಾಡಿದೆ, ನಾನೇ ಸೋಲಿಸ್ತೀನಿ ಅಂತ ಹೇಳ್ಕೊತೀನಲ್ಲ, ಗಾದಿನೇ ಇದೆ. ಯಾರ್ದದು? ಕುಮಾರವ್ಯಾಸ ಭಾರತ. ಕುಮಾರವ್ಯಾಸ ಭಾರತ ಬರೆದಿದ್ಯಾರು? ಕುಮಾರವ್ಯಾಸ. ಗದುಗಿನ ಭಾರತ ಅಂತ ಕರಿತೀವಿ, ವಿರಾಟ ಪರ್ವದಲ್ಲಿ ಬರುತ್ತೆ. ಓಕೆ, ಕೌರವರ ಗೋವುಗಳನ್ನು ಅಪಹರಿಸಿದಾಗ ಮತ್ಸ್ಯ ದೇಶದ ರಾಜನಾಗಿರ್ತಕ್ಕಂಥ ಉತ್ತರ ಕುಮಾರ ಅರಮನೆ ಹೆಂಗಸರ ಮುಂದೆ ಬಂದು ತಾನೇ ಶತ್ರುಗಳನ್ನು ಸೋಲಿಸ್ತಾನೆ ಅಂತ ಬಡಾಯಿ ಕೊಚ್ಕೋತಾನೆ, ಆದ್ರೆ ಅವ್ನು ಮಾಡಿದಲ್ಲ. ಓಕೆ, ಕುಮಾರವ್ಯಾಸನು ಬರೆದಿರ್ತಕ್ಕಂಥ ಗದುಗಿನ ಭಾರತದ ಕುಮಾರವ್ಯಾಸ ಭಾರತರ ವಿರಾಟ ಪರ್ವದಲ್ಲಿ ಬರ್ತಕ್ಕಂಥ ಪ್ರಸಂಗ ಇದು. ನೆಕ್ಸ್ಟ್, ನೆಲೆ ಕಿರಿವೆನೆಂದು ಬಗೆದಿರೆ ಛಲ ಕಿರಿವೆಂ. ಈ ಮಾತು ಯಾರದು? ನೋಡಿ, ಈ ಮಾತು ಯಾರದು ಬದಲು ಯಾವ ಕೃತಿಯಲ್ಲಿ ಬರುತ್ತೆ ಅಂತ ಬೇಕಾದ್ರೆ ಕೇಳಬಹುದು. ಹೇಳ್ತೀರಾ? ಎಲ್ಲಿ ಬರುತ್ತೆ ಹೇಳ್ತೀರಾ? ಇದನ್ನ ಯಾರು ಹೇಳ್ತಾರೆ? ದುರ್ಯೋಧನ ಹೇಳ್ತಕ್ಕಂಥದ್ದು.
ಕುರುಕ್ಷೇತ್ರ ಯುದ್ಧದಲ್ಲಿ ಏನೋ ಅವ್ರ ತಮ್ಮ ದುರ್ಯೋಧನ ತಮ್ಮಂದ್ರೆ ಸತ್ತೋಗ್ತಾರೆ ಯುದ್ಧದಲ್ಲಿ ಇದಾಗುತ್ತೆ, ವೀರಮರಣ ಹೋಗ್ತಾರೆ. ಆಗ ಭೀಷ್ಮನಿಗೆ ಹೇಳ್ತಾನೆ, ನನ್ನಲ್ಲಿ ಇನ್ನೂ ಛಲ ಇದೆ, ಹೋರಾಡ್ತೀನಿ ಅಂತ ಹೇಳ್ತಕ್ಕದ್ದು. ನೆಲಕ್ಕಿರವೆಂದು ಬಗ್ಗಿದ್ದರೆ ಛಲಕ್ಕಿರವೆಂ ಅಂತ. ಇದು ಬರೋದು ಗದಾಯುದ್ಧ. ಓಕೆ, ಗದಾಯುದ್ಧ ಸಾಹಸ ಭೀಮೋಜ ರನ್ನನ ಗದಾಯುದ್ಧದಲ್ಲೂ ಬರ್ತಕ್ಕಂಥವ್ರು ಸ್ನೇಹಿತರೆ. ಈ ನೆಲ ನಾನು ಕಳೆದುಕೊಳ್ಳುತ್ತೇನೆಂದು ಭಾವಿಸಿದರೆ ಅದು ತಪ್ಪು, ನನ್ನ ಛಲವನ್ನು ಮೆರೆಯುತ್ತೇನೆ ಅಂತ ಹೇಳ್ತಕ್ಕಂಥದ್ದು ಪ್ರಸಂಗ. ಓಕೆ, ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧದಲ್ಲಿ ಬರ್ತಕ್ಕಂಥ ಸ್ನೇಹಿತರೆ ಯಾರು, ರನ್ನಂದು. ನೆಕ್ಸ್ಟ್ ಬರ್ತೇನೆ. ಗಾಂಧೀಜಿಯರು ಸ್ವತಂತ್ರ ಸಂಗ್ರಾಮ ಮತ್ತು ಹರಿಜನೋದ್ಧಾರ ದೀದಿಗೆ ತನ್ನ ಆಭರಣ ನೀಡಿದ ಕನ್ನಡದ ಲೇಖಕಿ ಯಾರು ಹೇಳ್ತೀರಾ? ಭೂಕಂಪ ಆಗಿರುತ್ತೆ ಸ್ನೇಹಿತರೆ, ಭೂಕಂಪ ನಿಧಿ ಇರುತ್ತೆ, ಸ್ವತಂತ್ರ ಸಂಗ್ರಾಮಕ್ಕೂ ಯೂಸ್ ಮಾಡ್ತಾರೆ, ಬೇರೆ ಬೇರೆದಕ್ಕೆಲ್ಲ ಆ ಒಂದು ಕಲೆಕ್ಷನ್ಗೋಸ್ಕರ ಸ್ವಾಮಿ ಗಾಂಧೀಜಿಯವರು ತುಂಬಾ ಕಡೆ ಹೋರಾಡ್ತಾರೆ. ಯಾರ ಶ್ರೀಮಂತ ಇರ್ತಾರೋ ಹತ್ರ ಹೋಗಿ ಎಲ್ಲ ದುಡ್ಡು ಇಸ್ಕೊಳ್ತಕ್ಕಂಥದ್ದು. ಆದ್ರೆ ಕೊಡಗಿಗೆ ಬಂದಾಗ ಕೊಡಗಿನ ಗೌರಮ್ಮ ಅಲ್ಲಿ ಒಬ್ರು ಶ್ರೀಮಂತರ ಮನೆಯ ಉಳ್ಕೊಂಡಿರ್ತಾರೆ. ಹಾಗೆ ಇವರು ಉಪವಾಸ ಮಾಡ್ತಾರೆ. ಯಾಕಂದ್ರೆ ಗಾಂಧೀಜಿಗೂ ಅಪಾರ ಪ್ರೇಮ. ಅವರ ಒಂದು ಅಹಿಂಸಾ ನೀತಿ ಆಗಿರ್ಬೋದು, ಹರಿಜನೋದ್ಧಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು. ನೀವು ಶ್ರೀಮಂತರ ನಮ್ಮಂತ ಬಡವರ ಮನೆಗೆ ಬರಲ್ವಾ ಅಂತ ಉಪವಾಸ ಸತ್ಯಾಗ್ರಹ ಮಾಡ್ತಕ್ಕಂಥದ್ದು. ಓಕೆ, ಅವರು ಸುಂಟಿ ಕೊಪ್ಪದ ಗುಂಡುಗುಟ್ಟಿ ಎಸ್ಟೇಟ್ ನಲ್ಲಿ ಇರ್ತಾರೆ. ಅವಾಗ ಅದನ್ನ ಗೊತ್ತಾಗಿ ಅವರು ಏನ್ ಮಾಡ್ತಾರೆ, ಗೌರಮ್ಮನ ಮನೆಗೂ ಬರ್ತಾರೆ. ಅವ್ರ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ನ ಅವ್ರಿಗೆ ಕಿತ್ತಳೆ ಹಣ್ಣು ತಿನ್ನಿಸಿ ತಮ್ಮ ಕೈಯಾರ ಉಪವಾಸ ಅಂತ್ಯಗೊಳಿಸ್ತಾರೆ. ಆಗ ಈ ಗೌರಮ್ಮನವ್ರು ಏನ್ ಮಾಡ್ತಾರೆ, ತಮ್ಮ ಒಂದು ಮಾಂಗಲ್ಯ ಸೆರೆ ಬಿಟ್ಟು ಉಳಿದ ಎಲ್ಲಗಳನ್ನು ಕೂಡ ಆಭರಣಗಳನ್ನ ಅವ್ರು ಕೊಡ್ತಾರೆ, ತಮ್ಮ ನಿಧಿಗೆ ಇಟ್ಕೊಳ್ಳಿ ಇದನ್ನ ಅಂತ ಹೇಳಿ. ಆದ್ರೆ ಅವ್ರು ಒಪ್ಕೊಳ್ತಿರಲ್ಲ. ಬಟ್ ಇದು ನಾ ಸ್ವಇಚ್ಛೆಯಿಂದ ಕೊಟ್ಟಿದ್ದು ಅಂದಾಗ ಅವನ ಗಂಡ ಕೂಡ ಹೌದು, ಅವಳ ಸ್ವಇಚ್ಛೆಯಿಂದ ನಾನು ಕೊಡ್ತೀನಿ, ಇಲ್ಲ ನಾನು ಹ್ಞೂ ಅಂತ ಹೇಳಿದೆ ಅಂತ ಹೇಳ್ತಾನೆ. ಗಾಂಧೀಜಿಯವರು ಕಣ್ ತುಂಬ್ಕೊಂಡು ಹೊರಡ್ತಾರೆ ಅಲ್ಲಿಂದ ಆ ಒಡವೆಗಳನ್ನು ತಗೊಂಡು. ಓಕೆ, ಮತ್ತೆ ಈ ಇವರು ಗೌರಮ್ಮನವರು ಲೇಖಕಿ ಕೂಡ ಹೌದು. ಇವರು ಹೇಳ್ತಾರೆ, ಇನ್ನು ಮುಂದೆ ನಾನು ಯಾವುದೇ ಒಡವೆಗಳನ್ನು ಮಾಡಿಸ್ಕೊಳ್ಳಲ್ಲ ಅಂತ. ಓಕೆ, ಸೊ ಹಾಗಾಗಿ ಕೊಡಗಿನ ಗೌರವಮ್ಮ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೀನಿ. ಗೋಕುಲ ನಿರ್ಗಮನ ಗೀತ ನಾಟಕದ ರಚನಾಕಾರರು ಯಾರು? ಗೋಕುಲ ನಿರ್ಗಮನ ಅಂದ್ರೆ ಕೃಷ್ಣ ಗೋಕುಲ ಬಿಟ್ಟು ಮಥುರಾಗ ಹೋಗೋದು. ಓಕೆ, ಇದನ್ನ ಬರೆದ ಯಾರು ಹೇಳ್ತೀರಾ? ಪೂತಿ ನರಸಿಂಹಾಚಾರ್, ಪೂತಿನ. ಗೋಕುಲ ನಿರ್ಗಮನ ಒಂದು ಗೀತರೂಪಕ ಮ್ಯೂಸಿಕಲ್ ಪ್ಲೇ ಅಂತ ಕರಿತೀವಿ. ಕೃಷ್ಣ ಗೋಕುಲ ತೊರೆದು ಮಥುರಾಗ ಹೋಗ್ಬೇಕಾದ್ರೆ ರಾಧೆ ಗೋಪಿಯರು ಯಶೋದೆ ಎಲ್ಲ ಶೋಕ ತಪ್ತ ಭಾವನೆಗಳನ್ನು ಕೃಷ್ಣನ ಕೊಳನ ಮಾಧುರ್ಯದೊಂದಿಗೆ ಹೃದಯ ಸ್ಪರ್ಶವಾಗಿ ನೃತ್ಯ ಪ್ರಧಾನವಾಗಿ ಚಿತ್ರಿಸ ಮಾಡಿರತಕ್ಕಂಥ ಒಂದು ಮ್ಯೂಸಿಕಲ್ ಪ್ಲೇ. ಇದು ತುಂಬಾ ಚೆನ್ನಾಗಿದೆ. ಮತ್ತೆ ಇದು ನವೋದಯ ಕಾಲದ ವಿಶಿಷ್ಟ ಒಂದು ಇದು ರೀತಿ ಸಾಹಿತ್ಯವನ್ನು ರಚನೆ ಮಾಡಿರ್ತಕ್ಕಂಥದ್ದು. ನವೋದಯ ಸಾಹಿತ್ಯದ ಅಡಿಯಲ್ಲಿ ಬರುತ್ತಿದ್ದು. ಪೂತಿ ನರಸಿಂಹಾಚಾರ್ ಅವರದು ಗೋಕುಲ ನಿರ್ಗಮನ ಗೀತ ನಾಟಕದ ರಚನಾಕಾರರು. ನೆಕ್ಸ್ಟ್ ಬರ್ತೀನಿ. ಸಸ್ಯಶಾಸ್ತ್ರ ಬರಹಗಾರರಾಗಿ ಪ್ರಸಿದ್ಧರಾದವರು ಯಾರು? ಇವರು ಸಸ್ಯಶಾಸ್ತ್ರ ಬರಹಗಾರರು ಹೌದು, ಕವಿಗಳು ಹೌದು, ಲೇಖಕರು ಹೌದು. ಯಾರು? ಡಿ.ವಿ.ಜಿ ಅಲ್ಲ, ಡಿ.ವಿ.ಜಿ ಅವರ ಮಗ ಬಿ.ಜಿ.ಎಲ್ ಸ್ವಾಮಿ. ಡಿ.ವಿ.ಜಿ ಅವರ ಮಗ ಅಲ್ವಾ, ಅವರ ಪುತ್ರರಾದ ಬಿ.ಜಿ.ಎಲ್ ಸ್ವಾಮಿ. ಇವರು ಸಸ್ಯವಿಜ್ಞಾನಿ, ಸಂಶೋಧಕ, ಕನ್ನಡ ವಿಶೇಷ ಹಾಸ್ಯ ವೈಜ್ಞಾನಿಕ ಬರಹಗಾರ. ಇವರ ಹಸಿರು ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ಮತ್ತೆ ಬೀರ್ಬಲ್ ಸಾಹಾನಿ ಚಿನ್ನದ ಪದಕ ಸೇರಿದ ಅನೇಕ ಗೌರವಗಳ ಪಾತ್ರರಾಗಿದ್ದಾರೆ. ಹಸಿರು ಒಂದು ತುಂಬಾ ಚೆನ್ನಾಗಿರತಕ್ಕಂಥ ಒಂದು ಸಸ್ಯ ವಿಜ್ಞಾನ ಕೃತಿ ಅದು. ಅಮೆರಿಕದಲ್ಲಿ ನಾನು ಇವರ ಪ್ರವಾಸ ಕಥನ ತುಂಬಾ ಫೇಮಸ್ ಇದು ಕೂಡ. ಓಕೆ, ಇವರಿಗೆ 1970 ಬೀರ್ಬಲ್ ಸಹಾನಿ ಪ್ರಶಸ್ತಿ, 1978 ಹಸಿರು ಒಂದಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಕ್ಕಿರತಕ್ಕಂಥದ್ದು. ಬಿ.ಜಿ.ಎಲ್ ಸ್ವಾಮಿ ಅವರು ಡಿ.ವಿ.ಜಿ ಅವರ ಪುತ್ರರು. ಓಕೆ, ಸಾಹಿತಿಗಳು. ನೆಕ್ಸ್ಟ್ ಬನ್ನಿ. ಹಚ್ಚೇವು ಕನ್ನಡ ದೀಪ. ಇದು ನೀವು ಕಣ್ಮುಚ್ಕೊಂಡು ಟಿಕ್ಕ ಹಾಕ್ತೀರಾ ಯಾರು ಅಂತ ನಾನು ಹೇಳೋದೇ ಬೇಕಾಗಿಲ್ಲ ಅಲ್ವಾ ಸರ್? ಆಪ್ಷನ್ ಎ ಡಿ.ಎಸ್ ಕರ್ಕಿ. ಚನ್ನ ಮಲ್ಲಿಕಾರ್ಜುನ ಎಂಬುದು ಯಾರ ಅಂಕಿತ ನಾಮ? ಇದು ಕೂಡ ಈಸಿ ಕ್ವಶನ್. ಅಕ್ಕ ಮಹಾದೇವಿ. ಬಟ್ ಒಂದಷ್ಟು ಲಿಸ್ಟ್ ಕೊಡ್ತೀನಿ ನೋಡ್ಕೊಳ್ಳಿ. ಬೇರೆ ಬೇರೆ ಕಷ್ಟನೂ ಕೇಳ್ತಾನೆ, ಒಂದಿಸಿ ಬರೋ ರೀತಿ ಕೇಳ್ತಾನೆ. ಈಗ ಅಕ್ಕಮ್ಮದ ಒಂದು ಅಂಕಿತ ನಾಮ ಏನು? ಮಡಿವಾಳ ಮಾಚಯ್ಯನವರ ಅಂಕಿತ ನಾಮ ಏನು? ನೀಲಮ್ಮ ಅವರ ಅಂಕಿತ ನಾಮ ಏನು? ಮೂಳಿಗೆ ಮಾರಯ್ಯನ ಅಂಕಿತ ನಾಮ ಏನು? ಡೋಹಾರ ಕಕ್ಕಯ್ಯ ಏನು? ಅಭಿನವ ಮಲ್ಲಿಕಾರ್ಜುನ. ಮೂಳಿಗೆ ಮಾರಯ್ಯನ ನೀಳಂಕಳ ಮಲ್ಲಿಕಾರ್ಜುನ. ಓಕೆ, ಗೊಗ್ಗವೆ ನಾಸ್ತಿನಾಥ. ಸತ್ಯಕ್ಕ ಶಂಭುಕೇಶ್ವರ. ಸೂಳೆ ಸಂಕ ನಿರ್ಜಲೇಶ್ವರ. ಕೇಳಿದ್ದೇನೆ ಎಕ್ಸಾಮ್ ಅಲ್ಲಿ ಸ್ನೇಹಿತರೆ. ಓಕೆ, ಒಂದ್ಸಲ ನೋಡ್ಕೊಳ್ಳಿ. ಒಂದು ಇಂಪಾರ್ಟೆಂಟ್ ಅಷ್ಟು ಕೊಟ್ಟಿದ್ದೀನಿ, ವೆರಿ ಇಂಪಾರ್ಟೆಂಟ್ ಇದೆಲ್ಲ. ಬನ್ನಿ ನೆಕ್ಸ್ಟ್ ಬನ್ನಿ. ಭರತೇಶ ವೈಭವ ಕೃತಿ ಯಾವ ಕೃತಿ ಸರ್ ಇದು? ಸಾಂಗತ್ಯ.
ವೆರಿ ಇಂಪಾರ್ಟೆಂಟ್, ತುಂಬಾ ಪದೇ ಪದೇ ಬರುತ್ತೆ. ರತ್ನಾಕರವರ್ಣಿ ಅಲ್ವಾ ಸರ್? ರತ್ನಾಕರವರ್ಣಿ ಯಾರ ಒಂದು ಆಶ್ರಯದಲ್ಲಿದ್ರು ಅಥವಾ ಯಾರ ರಾಜನ ಒಂದು ಆಸ್ಥಾನದಲ್ಲಿದ್ರು ಅಂತ ಕೂಡ ಕೇಳಬಹುದು. ಎಕ್ಸಾಮ್ ಹೇಳ್ತೀರಾ? ಭರತೇಶನ ವೈಭವ ಅಂದ್ರೇನು? ಭರತನ ಭೋಗ, ಅವನ ಒಂದು ಜೀವನ ಹೆಂಗಿತ್ತು, ಓಕೆ, ಇವೆಲ್ಲ ಚಿತ್ರಣದಲ್ಲಿರ್ತಕ್ಕಂಥ ದಿಗ್ವಿಜಯ, ತಪಸ್ಸಿನ ಮೂಲಕ ಮೋಕ್ಷ ಸಾಧನೆ, ಇವೆಲ್ಲ ವರ್ಣಿಸ್ತಾ ಹೋಗ್ತದೆ. 5 ಸಂಧಿಗಳಲ್ಲಿ ಭೋಗ, ದಿಗ್ವಿಜಯ, ಯೋಗ, ಅರ್ಕ, ಕೀರ್ತಿ, ಮೋಕ್ಷ, ಈ ರೀತಿ ಇಟ್ಕೊಂಡು ಭರತನ ಚಕ್ರವರ್ತಿಯ ಒಂದು ಇದನ್ನ ಮಾಡಿರ್ತಕ್ಕಂಥದ್ದು. ಋಷಭನ ಆದಿತ್ಯರ್ಥಂಕರ, ಇವೆಲ್ಲ ಗೊತ್ತಿರುತ್ತೆ ನಿಮ್ಗೆ, ಅವರು ಬರೆದಿರ್ತಕ್ಕಂಥದ್ದು. ಸೊ ಇವರು ಕಾರ್ಕಾಳದ ಭೈರರಾಜನ ಆಸ್ಥಾನದಲ್ಲಿರ್ತಾರೆ. ಸಾಮಂತ, ಯಾರ ಸಾಮಂತ? ವಿಜಯನಗರ ಸಾಮಂತರು ಅವರು. ಯಾರು? ಕಾರ್ಕಾಳದ ಭೈರರಾಜನ ಆಸ್ಥಾನದಲ್ಲಿದ್ರು. ಇವರ ದೀಕ್ಷಾ ಗುರು ಚಾರುಕೀರ್ತಿ, ತುಂಬಾ ಇಂಪಾರ್ಟೆಂಟ್ ಚಾರುಕೀರ್ತಿಗಳು. ಓಕೆ, ಮೋಕ್ಷಗುರು ಹಂಸನಾಥ. ಫೈನ್ ಸರ್. ಶಲ್ಲಿ ಮೂಟು ನೆಕ್ಸ್ಟ್ ಕ್ವಶನ್ ಬನ್ನಿ. ಕರ್ನಾಟಕ ಪಂಚತಂತ್ರ ಕೃತಿಯನ್ನು ರಚಿಸಿದವರು. ಕನ್ನಡದ್ದು ಕರ್ನಾಟಕ ಪಂಚತಂತ್ರ. ತುಂಬಾ ಜನ ಇಲ್ಲಿ ಕನ್ಫ್ಯೂಷನ್ಸ್ ಹೊಂದಿದೆ. ಓಕೆ, ಇಲ್ಲಿ ಗುಣಾಢ್ಯ ಅಂತ ಕೊಟ್ಟಿಲ್ಲ. ಗುಣಾಢ್ಯ ಅಂತ ಕೊಟ್ಟರೆ ತುಂಬಾ ಜನ ಅದಕ್ಕೆ ಹಾಕ್ಬಿಡ್ತಾರೆ. ಸೊ ದುರ್ಗಸೀಮಾ ಇಸ್ ದ ರೈಟ್ ಆನ್ಸರ್. ಸಿ, ಗುಣಾಢ್ಯನ ಪಂಚತಂತ್ರ ಬೇರೆ, ತುಂಬಾ ಜನ ಸಾರಿ ವಿಷ್ಣು ಶರ್ಮನ ಪಂಚತಂತ್ರ ಬೇರೆ, ಗುಣಾಢ್ಯದ ಬೇರೆ. ಇದು ಕರ್ನಾಟಕದ ಪಂಚತಂತ್ರ ಅಂತಕ್ಕಂಥದ್ದು ಏನಿದೆ, ಗುಣಾಢ್ಯನ ಪೈಶಾಚಿಕ ಭಾಷೆಯಲ್ಲಿ ಬರೆದ ಬೃಹತ್ ಕಥೆಯನ್ನು ಆಧಾರವಿಟ್ಕೊಂಡು ಮಾಡಿರತಕ್ಕಂಥದ್ದು. ತುಂಬಾ ಜನ ಕನ್ಫ್ಯೂಸ್ ಆಗೋದೇನೋ, ಗುಣಾಢ್ಯ ಅಲ್ಲ, ವಿಷ್ಣು ಶರ್ಮ ಅಂತಿದ್ರೆ ವಿಷ್ಣು ಶರ್ಮಗೆ ಹಾಕ್ತೀರಾ. ವಿಷ್ಣು ಶರ್ಮನ ಪಂಚತಂತ್ರ ಸಂಸ್ಕೃತದಲ್ಲಿದೆ, ಕರ್ನಾಟಕ ಪಂಚತಂತ್ರ ದುರ್ಗಸಿಂಹ. ತುಂಬಾ ಜನ ಏನು ಅಂದ್ಕೊಳ್ಳೋದು ಅಂದ್ರೆ, ಇದನ್ನೇ ಅವರು ಇಟ್ಕೊಂಡು ಆಧಾರವಾಗಿ ಇಟ್ಕೊಂಡು ಇದನ್ನೇ ಅವರು ತರ್ಜುಮೆ ಮಾಡಿದ್ರೆ ಅಂತ ಅನ್ಕೋತಾರೆ. ಇಲ್ಲ, ಇದು ಬೇರೆ. ಇದು ಹೇಳಿದ್ನಲ್ಲ, ಗುಣಾಢ್ಯನ ಪೈಶಾಕ ಭಾಷೆಯಲ್ಲಿ ಬರೋ ಬೃಹತ್ ಕಥೆಯನ್ನು ಆಧಾರವಾಗಿ ಇಟ್ಕೊಂಡು ಬರೆದಿರ್ತಕ್ಕಂಥದ್ದು ಕರ್ನಾಟಕ ಪಂಚತಂತ್ರ. ಅಂಡ್ ದುರ್ಗಸಿಂಹ ಇದು ಯಾವ್ದ್ರಲ್ಲಿದೆ? ಚಂಪು ಕಾವ್ಯದಲ್ಲಿದೆ, ಗದ್ಯ ಪದ್ಯಗಳ ಮಿಶ್ರಿತ. ಓಕೆ, ಫೈನ್ ಸರ್. ರಾಜೀವ ಸಖ ಅಂದ್ರೇನು? ರಾಜೀವ ಸಖ, ಸಖ ಅಂದ್ರೆ ಅವನ ಗೆಳೆಯ. ರಾಜೀವ ಅಂದ್ರೆ ಕಮಲ, ಕಮಲನ ಗೆಳೆಯ ಅಂದ್ರೆ ಕಮಲ ಯಾವಾಗ ಅರಳುತ್ತೆ? ಸೂರ್ಯ ಕಿರಣಗಳು ಬಿದ್ದಾಗ ಅನ್ನೋ ರೀತಿ. ಓಕೆ, ರಾಜೀವ ಅಂತಕ್ಕಂಥದ್ದು ನಾವು ತಾವರೆ ಹೂ, ಕಮಲ ಅಂತೀವಿ. ಸಖ ಅಂದ್ರೆ ಗೆಳೆಯ, ಸ್ನೇಹಿತ. ತಾವರೆ ಹೂಗಳು ಸೂರ್ಯನ ಕಿರಣ ಅರಳುವುದರಿಂದ ಕಮಲದ ಗೆಳೆಯ ಯಾರು ಅಂದ್ರೆ ಸೂರ್ಯ. ಬಹುರ್ವಿಹಿ ಸಮಾಸ ಕೂಡ ಬರುತ್ತಿದ್ದು ಸಮಾಸದಲ್ಲಿ ನೋಡೋದಾದ್ರೆ. ಸೊ ಸೂರ್ಯ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೀನಿ. ಬೆಟ್ಟದ ಹೂ ಚಿತ್ರದಲ್ಲಿ ಬಾಲನಟಗೆ ಅಭಿನಯಿಸಿ ರಾಷ್ಟ್ರ ಪ್ರಶಸ್ತಿ ಪಡೆದವರು ಯಾರು? ವೆರಿ ಈಸಿ ಕ್ವಶನ್. ಕಣ್ಮುಚ್ಕೊಂಡು ಟಿಕ್ ಹಾಕಿದ್ರ ಬಗ್ಗೆ ಮಾತಾಡಂಗೆ ಇಲ್ಲ ಅಲ್ವಾ? ಪುನೀತ್ ರಾಜ್ಕುಮಾರ್. ನೆಕ್ಸ್ಟ್, ಮೈಸೂರು ಮಲ್ಲಿಗೆ ಸಂಕಲನ ರಚಿಸಿದ ಕವಿ? ಇದು ಈಸಿ ಕ್ವಶನ್. ಯಾರು ಸರ್? KS ನರಸಿಂಹಸ್ವಾಮಿ ಅವರು. ಮಂಡ್ಯ ಜಿಲ್ಲೆಯವರು, ಮಂಡ್ಯದ ಕಿಕ್ಕೇರಿ ಅವರು. ಓಕೆ, ನರಸಿಂಹಸ್ವಾಮಿ ಅವರು. ಇವರು ಆ ಒಂದು ಮೈಸೂರು ಮಲ್ಲಿಗೆಯ ಒಂದು ಏನಿದೆ ಪ್ರೇಮ ಕಾವ್ಯ, ಅದರಲ್ಲಿ ತುಂಬಾ ಕಾವ್ಯಗಳು ಬರುತ್ತೆ. ಬಳೆಗಾರ ಚೆನ್ನಯ್ಯ, ಬಂದಿರು ನನ್ನ ಕನಸಿರಲಿ, ರಾಯರು ಬಂದರು ಮಾನವರಿಗೆ, ಪ್ರಸಿದ್ಧ ಕಾವ್ಯಗಳು ಅದ್ರಲ್ಲಿ ಇರ್ತಕ್ಕಂಥದ್ದು. ಇವರ ಕೃತಿಗಳು ನೋಡಿದ್ರೆ ಮೈಸೂರು ಮಲ್ಲಿಗೆ ಆಗಿರ್ಬೋದು, ಶಿಲಾಲತೆ ಆಗಿರ್ಬೋದು, ದೀಪದ ಮಲ್ಲಿ, ತೆರೆದ ಬಾಗಿಲು ಇಂಪಾರ್ಟೆಂಟ್. ಯಾಕಂದ್ರೆ ತೆರೆದ ಬಾಗಿಲುಗೆ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ದುಂಡು ಮಲ್ಲಿಗೆ ಪಂಪ ಪ್ರಶಸ್ತಿ ಬಂದಿದೆ, ಮತ್ತು ಮಾಸ್ತಿ ಸಾಹಿತ್ಯ ಪ್ರಶಸ್ತಿಗಳು ಕೂಡ ಲಭಿಸಿದೆ. ಓಕೆ, ತುಂಬಾ ಹೆಸರು ಮಾಡ್ಬಿಡ್ತಾರೆ ಇವರು, ಅದು ಮೈಸೂರು ಮಲ್ಲಿಗೆದು. ನೆಕ್ಸ್ಟ್, ಒಡಲುಗೊಂಡವ ಹುಸಿವ, ಈ ವಚನ ಯಾರ್ದು ಹೇಳ್ತೀರಾ? ಎರಡು ಸರ್, ನಾನು ಆಲ್ರೆಡಿ ನಿಮ್ಗೆ ಕೊಟ್ಟಿದ್ದೀನಿ. ಇಂಪಾರ್ಟೆಂಟ್ ಏನು ಅಂಕಿತನಾಮಗಳು. ಯಾರ್ದಿದು? ಮುಕ್ತಾಯಕ್ಕನ, ಚನ್ನಬಸವಣ್ಣನ, ಅಕ್ಕ ಮಹಾದೇವನ, ಚೇಡರ ದಾಸಿಮಯ್ಯ. ಏನು ಅಂಕಿತನಾಮ? ರಾಮನಾಥ ಅಲ್ವಾ ಸರ್? ಒಡಲುಗೊಂಡವ ಹಸಿವ ಅಂದ್ರೆ ಮಾನವ ಶರೀರದ ಒಂದು ಅಸಹಾಯಕತನ ಹೇಳ್ತಕ್ಕಂಥದ್ದು ಇಲ್ಲಿ. ಒಡಲುಗೊಂಡವ ಹಸಿವ, ಒಡಲುಗೊಂಡವ ಹುಸಿವ, ಒಡಲುಗೊಂಡವನೆಂದು ನಿನ್ನನ್ನ ಜಡಿದೊಮ್ಮೆ ನುಡಿಯದಿರುವೆ, ನಿನ್ನಂತೆ ಒಮ್ಮೆ ಒಡಲುಗೊಂಡು ನೋಡ ರಾಮನಾಥ. ಅಂದ್ರೆ ನಮ್ಮ ತರ ದೇಹ ತರಿಸಿ ನೋಡು, ಅದರ ದೇಹದ ಒಂದು ಅಸಹಾಯಕತೆ ಏನಿದೆ ಅಂತ. ಅಂದ್ರೆ ದೈಹಿಕ ಅಗತ್ಯಗಳು ಏನಿರುತ್ತೆ ದೇಹಕ್ಕೆ, ಹಸಿವಿನ ಸಂಕಷ್ಟ ಏನಿದೆ ಅದನ್ನ ಮನವರಿಕೆ ಮಾಡ್ಕೊಡ್ತಕ್ಕಂಥದ್ದು ದೇವರಿಗೆ. ಸೊ ಅದನ್ನ ಇಟ್ಕೊಂಡು ಹೇಳ್ತಕ್ಕಂಥ ಒಂದು ವಚನ ಇದು. ಸೊ ಜೇಡವ ದಾಸಿಮಯ್ಯ ಅವ್ರದ್ದು. ಸೊ ಒಡಲುಗೊಂಡವ ಹಸಿವ, ಒಡಲುಗೊಂಡುವ ಹುಸಿವ. ಓಕೆ, ನೋಡ ರಾಮನಾಥ. ನೆಕ್ಸ್ಟ್, ತಿರುಕನ ಕನಸು ಪದ್ಯ ಬರೆದವರು ಯಾರು? ಇದು ಈಸಿ ಕ್ವಶನ್ ನೋಡಿ. ಈಸಿ ಕ್ವಶನ್ ಬರುತ್ತೆ. ಈಗ ನಾನ್ ಗ್ರಾಜುಯೇಟ್ ಲೆವೆಲ್, SDA ಲೆವೆಲ್, DCC ಬ್ಯಾಂಕ್ ಅಲ್ಲಿ, KMF ಅಲ್ಲಿ ಈ ತರದ ಬರ್ತಕ್ಕಂಥದ್ದು. ಮುಪ್ಪಿನ ಷಡಾಕ್ಷರಿ, ತಿರುಕನ ಕನಸು. ತಿರುಕನ ಕನಸು ಅಂದ್ರೆ ಏನು ಹೇಳ್ತೀರಾ?
ರಾಜ ಸತ್ತೋಗ್ತಾನೆ, ಆನೆ ಬಂದು ಇವನಿಗೆ ಕನ್ಸರ್ ಬೀಳೋದು, ಇವನ್ಗೆ ಓನರ್ ಹಾಕುತ್ತೆ, ಆಗ ಅವನ್ ರಾಜನ ಆಗ್ತಾನೆ, ಆಗ ರಾಣಿ ಮಕ್ಕಳು ವೈಭೋಗ ಈ ತರ ಎಲ್ಲ ಕನ್ಸು ಕಾಣ್ತಕ್ಕಂಥದ್ದು. ಎಚ್ಚರ ಆದಾಗ ನಿರಾಶೆ ಆಗ್ತಾನೆ. ಕಥಾಹಂದರದಲ್ಲಿ ಇರೋದಿದ್ದು ಐಹಿಕ ಭೋಗಗಳು ಕನಸಂತ ಶಾಶ್ವತವಾಗದ್ದು ಅಂತ ಹೇಳ್ತಕ್ಕಂಥ ಅಂದ್ರೆ ಅರ್ಥ ಏನು, ಈ ಐಹಿಕ ಭೋಗಗಳೇನಿದೆ ಅದೆಲ್ಲ ಒಂದ್ ಕನ್ಸು ಹೆಂಗ್ ಬಂದು ಹೋಗುತ್ತೆ ಆತರ ಶಾಶ್ವತ ಅಲ್ಲ ಅದು ಅಂತ. ಲೌಕಿಕ ಸುಖದ ಅಸ್ಥಿರತೆಯನ್ನು ಬೋಧಿಸ್ತಾರೆ ಉಪ್ಪಿನ ಷಡಾಕ್ಷರಿ ಅವರು. ಓಕೆ, ತಿರುಕನ ಕನಸು ಅಂತಕ್ಕಂಥದ್ದು ಹರಿಕತೆಯ ಮೂಲಕ ಹೇಳ್ತಕ್ಕಂಥದ್ದು. ಯಾರು ಇವರು ಉಪ್ಪಿನ ಷಡಾಕ್ಷರಿ? ಇವರು ಕೂಡ ಚಾಮರಾಜ ಜಿಲ್ಲೆಯ ಕುಂತೂರು ಗ್ರಾಮದ ಬಳಿ ಸುಬೋಧಾರ ಅವರ ಅನೇಕ ತತ್ವಗಳನ್ನು ಒಳಗೊಂಡ ಪ್ರಸಿದ್ಧ ಕೃತಿ. ತಿರುಕನ ಜನಪ್ರಿಯ ಹಾಡುಗಳು ಅದರಲ್ಲಿದೆ, ಭೋಗ ಷಟ್ಪದಿ ಹಾಡುಗಳು ಕೂಡ ಅದರಲ್ಲಿ ನಾವು ನೋಡಬಹುದು ಶೈಲಿಯಲ್ಲಿ. ಫೈನ್ ಫೈನ್ ಸರ್. ನೆಕ್ಸ್ಟ್ ಬನ್ನಿ, ಚಿಕ್ಕವೀರ ರಾಜೇಂದ್ರ. ಇದು ನಿಮಗೆ ಕೇಳ್ತಾನೆ ಈ ತರದ್ದು. ಒಂದು ನಾನು ನಿಮ್ಗೆ ಹೇಳ್ಬಿಟ್ಟಿದ್ದೀನಿ ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ, ನಿಮ್ಗೆ ಯಾವ ಕೃತಿಗೆ ಬಂತು, ಯಾವಾಗ ಬಂತು, ಯಾರಿಗ್ ಬಂತು ಅಂತ. ಈಗ ಇದು ನೋಡಿ, ಇದು ನಾನು ನಿಮ್ಗೆ ಲಿಸ್ಟೇ ಕೊಟ್ಬಿಟ್ಟಿರ್ತೀನಿ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅಲ್ಲ, ಚಿಕ್ಕವೀರ ರಾಜೇಂದ್ರ ಎಲ್ಲಿದೆ, ಇಲ್ಲಿ ಇದೆ ನೋಡಿ. ಓಕೆ, ಮುಖಜ್ಜೆ ಕನಸು ಶಿವರಾಮ್ ಪ್ರಸಾದ್, 4 ತಂತಿ ದಾರ ಬಂದ್ರೆ. ಒಂದು ಇಸ್ವಿಗಳು, ಇದನ್ನ DCC ಬ್ಯಾಂಕ್, KMF ಪಕ್ಕ ಯಾವ್ದಾದ್ರು ಒಂದು ಕ್ವಶನ್ಸ್ ಬಂದೇ ಬರ್ತಾ ಇರ್ತಾರೆ. ಆಲ್ಮೋಸ್ಟ್ ಎಲ್ಲ ಮ್ಯಾಕ್ಸಿಮಮ್ ಕ್ವಶನ್ ಪೇಪರ್ಗಳಲ್ಲಿ ಇದೆ ಇದನ್ನ. ಹಾಗಾಗಿ ನಾನು ಕಂಪ್ಲೀಟ್ ಲಿಸ್ಟೇ ಕೊಟ್ಟಿರ್ತೇನೆ. ಒಂದು ಇಸ್ವಿ ನೋಡ್ಕೊಳ್ಳಿ. ಒಂದು ವರ್ಷ ಆ ಕಡೆ ಈ ಕಡೆ ಕೊಟ್ಟಿರ್ತಾನೆ, ಯಾಕಂದ್ರೆ ಘೋಷಣೆ ಮಾಡೋದು ಇದು 1 ವರ್ಷ ಲೇಟ್ ಇರ್ತಾವಲ್ಲ ಕೊಡೋದು, ಹಾಗಾಗಿ ಇದು ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಓಕೆ ಫೈನ್. ಯಾವುದು ಇದು? ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಫೈನ್ ಸರ್. ನೆಕ್ಸ್ಟ್ ಹೋಗೋಣ ಬನ್ನಿ. ಅಮೃತಮತಿ ಅಷ್ಟಾವಂಕ ಕಥೆಯ ನಿರೂಪಿತವಾದ ಕನ್ನಡದ ಕಾವ್ಯ. ಕಥೆಯು ನಿರೂಪಿತವಾದ ಕನ್ನಡದ ಕಾವ್ಯ ಯಾವುದು ಸರ್? ಯಾವ್ದ್ರಲ್ಲಿ ಇದೆ ಇದು ಅಂತ? ಅಮೃತಮತಿ ಅಷ್ಟಾವಂಕ ಕಥೆ ಯಾರು ಬರ್ದಿದ್ದು? ಜನ್ನ ಬರ್ದಿದ್ದು. ಅಂತಃಪುರಾಣನೂ ಕೂಡ ಇದೆ ಅಲ್ಲ, ಆದ್ರೆ ಯಶೋಧ ಚರಿತೆ, ಯಶೋಧರ ಚರಿತೆ ಇದೆಯಲ್ಲ, ಅಷ್ಟಾವಂಕ ಅಂದ್ರೆ 8 ತರ. ಅಷ್ಟ ಅಂದ್ರೆ 8 ಅಲ್ವಾ? 8 ಕೂಡ ಡೊಂಕಾದ ದೇಹ ಹೊಂದಿರೋ ಒಂದು ಕುರೂಪಿ ಅಂತ. ಇಲ್ಲಿ ಯಶೋಧರನ ಪತ್ನಿಯಾದ ಅಮೃತಮತಿ ಅವಳ ಒಂದು ಕಾಮಾಂಧತನವನ್ನ ಇಲ್ಲಿ ಬಿಂಬಿಸ್ತಾ ಹೋಗ್ತಾರೆ. ಕುರೂಪಿಯಾದ ಅಷ್ಟಾವಂಕನ ಮೇಲೆ, ಅವನು ಕುರೂಪಿ, ಮನೆ ಕೆಲಸ ಮಾಡೋನು, ಓಕೆ, ಅವನ ಮೇಲೆ ಅಕ್ರಮ ಸಂಬಂಧ ಹೊಂದಿರ್ತಾಳೆ. ಪತಿಯನ್ನೇ ವಿಷ ಹಾಕಿ ಕೊಲ್ಲುವ ಒಂದು ನಿರ್ಧಾರಕ್ಕೆ ಬರ್ತಾಳೆ. ಸೊ ಆ ಒಂದು ಇದನ್ನ ಇಲ್ಲಿ ಚಿತ್ರಿತಾ ಹೋಗ್ತದೆ ಯಶೋಧರ ಚರಿತೆ. ಓಕೆ, ಇನ್ನು ಜನ್ನ ನಿಮ್ಗೆ ಗೊತ್ತಿದೆ, ಕನ್ನಡದ ಪ್ರಸಿದ್ಧ ಜೈನ ಕವಿ ಕೂಡ ಹೌದು. ಕನ್ನಡದ ಪ್ರಸಿದ್ಧ ಕವಿ, ಜೈನ ಕವಿ. ಹೊಯ್ಸಳರ ಕಾಲದಲ್ಲಿ ಬಳ್ಳಾಳನ ಕವಿ ಚಕ್ರವರ್ತಿ ಎಂಬ ಬಿರುದು ಕೂಡ ಪಡ್ಕೊಂಡಿದ್ರು ಜನ್ನ. ಅಂತ ನರಸಿಂಹನಾದಲ್ಲಿ ದಂಡಾಧಿಪತಿಯಾಗಿಯೂ ಮಂತ್ರಿಯಾಗಿಯೂ ಆಗಿದ್ರು ಇವರು. ಓಕೆ, ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ರನ್ನ, ಜನ್ನ, ಪಂಪ, ಪೊನ್ನ ಇವೆಲ್ಲ ನೋಡ್ಕೊಳ್ಳಿ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ಓಕೆ, ಶಲ್ ವಿ ಮೂವ್ ಟು ನೆಕ್ಸ್ಟ್ ಕ್ವಶನ್. ಯಶೋಧ ಚರಿತೆ, ಅಮೃತಮತಿ, ಅಷ್ಟಾವಂಕರ ಪ್ರಸಂಗ, ಕಾಮದ ಅಂಧತ್ವ, ದುರಂತನ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥದ್ದು. ಕೊನೆಗೆ ಅವಳು ಆ ಪಾಪದ ಫಲವಾಗಿ ಸಾವಿನಂತರ ಧೂಮ ಪ್ರಭೆ ಎಂಬ ನರಕಕ್ಕೆ ಹೋಗ್ತಾಳೆ ಅಂತ ಕೂಡ ಚಿತ್ರಿತ ಆಗುತ್ತೆ ಅದರಲ್ಲಿ, ಆ ಕಾವ್ಯದಲ್ಲಿ. ಓಕೆ, ನೆಕ್ಸ್ಟ್ ಬಿದಿರು ನಾಯಾರಿಗಲ್ಲದವಳು ತತ್ವಪದ ಬರೆದವರು ಯಾರು? ನಾ ಯಾರಿಗಲ್ಲದವಳು ಒಂದು ಅರ್ಥ ಇಲ್ಲಿ ನಾ ಎಲ್ಲರಿಗೂ ಅಲ್ಲ, ಎಲ್ಲರಿಗೂ ಅಂತ, ಎಲ್ಲದಕ್ಕೂ ಯೂಸ್ ಮಾಡ್ತಾರೆ ಅನ್ನೋ ರೀತಿ. ಶಿಶುನಾಳ ಶರೀಫರ್ದು ಇದು ವೆರಿ ಇಂಪಾರ್ಟೆಂಟ್. ಏನ್ ಹೇಳುತ್ತೆ ಅಂದ್ರೆ, ಬಿದಿರು ಹುಟ್ಟಾಗಿಂದ ಸಾಯೋ ತನಕ ಎಲ್ಲರಿಗೂ ಹಾಕ್ತೀನಿ ಅಂತ ಬಹುಪಯೋಗ ಸ್ವಭಾವವನ್ನು ವರ್ಣಿಸ್ತಾ ಹೋಗ್ತದೆ ಈ ಒಂದು ತತ್ವಪದದಲ್ಲಿ. ಹುಟ್ಟುತ್ತಾ ಹುಲ್ಲಾಗಿ ಬೆಳೆದು ಮರವಾಗುವಾಗ ಬಿದಿರು ತಾನು ಎಲ್ಲರಿಗೂ ಸೇರಿದ್ದು, ನಾರಿಗಲ್ಲದವಳು ಅಂದ್ರೆ ಎಲ್ಲರಿಗೂ ಸೇರಿದ್ದು. ತೊಟ್ಟಿಲು ಹುಟ್ಟಿದಾಗ ಮನುಷ್ಯ, ಆಮೇಲೆ ಮದುವೆ ಮಂಟಪಕ್ಕೆ, ಮನೆ ನಿರ್ಮಾಣಕ್ಕೂ ಬಿದಿರು, ಮತ್ತು ಅಂತಿಮವಾಗಿ ಶವ ಸಂಸ್ಕಾರಕ್ಕೂ ಮಂಚ, ಪಾಡೆ ಎಲ್ಲದಕ್ಕೂ ಕೂಡ ಯೂಸ್ ಮಾಡ್ತೀರಾ ನನ್ನ ಅಂತ. ತ್ಯಾಗದ ಒಂದು ಸ್ವರೂಪ ಅನ್ನೋ ರೀತಿ. ಓಕೆ, ಶಿಶುನಾಳ ಶರೀಫರ ಒಂದು ತತ್ವಪದದಲ್ಲಿ ಆಡ್ತಕ್ಕಂಥದ್ದು ಇದು. ಬಿದಿರು ಯಾರಿಗಲ್ಲದವಳು, ನಾರಿಗಲ್ಲದವಳು. ಆಕ್ಚುಲಿ ಇದು ನಾರಿಗಲ್ಲದವಳು ಆಗ್ಬೇಕು, ನಾರಿಗಲ್ಲದವಳು, ನಾರಿಗಲ್ಲದವಳು ಆಗ್ಬೇಕು. ಓಕೆ ಫೈನ್ ಸರ್. ಒಂದಷ್ಟು ಡಿಸ್ಕಸ್ ಮಾಡಿದೀನಿ, ಚೆನ್ನಾಗಿ ಇಷ್ಟ ಆಗಿದೆ ಅನ್ಕೋತೀನಿ. ಓಕೆ, ಇದು ಪಾರ್ಟ್ 1 ಪಾರ್ಟ್ 2 ಇದೆಲ್ಲ ಇದೆ, ನೀವು ನೋಡ್ಕೊಳ್ಳಿ, ಇದನ್ನ ನಾನು ಕೊಡ್ತೀನಿ. ಓಕೆ ಫೈನ್ ಸರ್. ಸೊ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ಅಂಡ್ ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ, ಎಲ್ಲ ವಿಡಿಯೋಗಳ ಲಿಂಕ್ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್.